ಇಂಡಸ್ಟ್ರಿಗೆ ಸಾಕಷ್ಟು ಕಲಾವಿದರು ಬರ್ತಾರೆ, ಎಷ್ಟು ಖುಷಿ ಇದೆ ಈ ಶೋ. ಮತ್ತೆ ಅಲ್ಲ, ಇದು ನಾವು ಇವಾಗ ಸೀಸನ್ 2 ಇರೋದ್ರಿಂದ ಸೀಸನ್ 1 ಆಲ್ರೆಡಿ ಪ್ರೂವ್ ಮಾಡಿಬಿಡ್ತು. ಈಗ ಸೀಸನ್ 1 ಎಷ್ಟು ಜನ ಇವತ್ತು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಪ್ರಿಯಾಂಕಾ ಇಂದ ಹಿಡಿದು ಗಗನ ಇಂದ ಹಿಡಿದು ಎಷ್ಟೊಂದು ಜನಕ್ಕೆ ಒಂದು ಲೈಫ್ ಆಗಿದೆ ಅಂತಂದರೆ, ಝೀ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಮೊದಲು ಮ್ಯೂಸಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು, ಕೊನೆಗೆ ಕಾಮಿಡಿ ಕಿಲಾಡಿಗೆ ಅಲ್ಲೊಂದಷ್ಟು ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ. ಝೀ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತಿದೆ. ಇಲ್ಲೇನಾಗುತ್ತೆ, ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಫೀಮೇಲ್ ಆ್ಯಕ್ಟ್ರೆಸ್ ಅಂತಂದು. ಅದೇನು ಹೀರೋಯಿನ್ನೇ ಆಗಬೇಕು ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಬೇಕಾಗುತ್ತೆ ಅಂತಂದಾಗ ನಮ್ಮಲ್ಲಿ ಮೊದಲಿಂದನೂ ಕ್ಯಾಸ್ಟಿಂಗ್ ಏಜೆನ್ಸೀಸು ಆ ಥರದ್ದೆಲ್ಲ ಪ್ರಾಪರಾಗಿ ಇರಲಿಲ್ಲ. ಸೊ ಇದೊಂದು ಆರ್ಗನೈಸ್ಡಾಗಿ ಇದು ಬರ್ತಾ ಇದೆ. ನನಗೆ ಎಷ್ಟು ಜನ ಯಾರೋ ಕ್ಯಾಸ್ಟ್ ಮಾಡಿದಾಗ ಅದೇ ಹೇಳ್ತಾರೆ, ಸರ್ ನಾವು ಒಂದು 6 ತಿಂಗಳು ಟ್ರೈನಿಂಗ್ ಮಾಡೋದನ್ನ ನೀವು ನೀಟಾಗಿ ಅಲ್ಲಿ ಸ್ಕೂಲ್ ಥರ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ, ಇನ್ನೇನು ಬೇಕು ಸರ್ ನಮಗೆ ಅನ್ನೋಷ್ಟು ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಇವನ್ ಇವತ್ತು 5 ಜನ ಡೈರೆಕ್ಟರ್ಸ್ಗಳು ಮಾಡಿದಾಗ ಅದೇ ಹೇಳಿದ್ರು, ದೇರ್ ಆಲ್ ಸೋ ಪ್ರಿಪೇರ್ಡ್, ಏನೋ ವಾಟ್ ಟು ಡು. ನಾವು ಸ್ವಲ್ಪ ಏನೋ ಹೇಳಿದ್ರೆ ನೀಟಾಗಿ ಮಾಡಿ ಮುಗಿಸ್ತಾರೆ ಅಂತಾರೆ. ಸೊ ಈ ಪ್ಲ್ಯಾಟ್ಫಾರ್ಮು ಅದನ್ನು ಕೊಡ್ತಾ ಇದೆ ಅನ್ನೋದು ನೋಡೋಣ. ನಾಳೆ ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡಿ ಆ ಥರದ್ದೇ ಒಂದು ಅವಕಾಶ ಇದ್ದು ಇದ್ರಲ್ಲಿ ಯಾರೋ ಒಂದು ಪೊಟೆನ್ಷಿಯಲ್ ಇರೋವಂಥವ್ರು ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಐ ವಿಲ್ ಬಿ ಓಪನ್ ಟು ದಟ್. ನಾನು ಯಾವತ್ತೂ ಹೆಸಿಟೇಟ್ ಮಾಡಿಲ್ಲ. ಬಟ್ ಎನಿ ಟೈಮ್ ಆ ಥರದ್ದು ಏನೋ ಒಂದು ಅವಕಾಶ ಇದೆ, ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡಿದೆ ಅಂದರೆ ಐ ಆಲ್ವೇಸ್ ಬಿ ಮೋರ್ ದೆನ್ ಹ್ಯಾಪಿ. ಇಲ್ಲ, ನನ್ನ ತುಂಬ ಸತಿ ವೇದಿಕೆಯಲ್ಲೂ ಹೇಳಿದ್ದೀನಿ. ಐ ಥಿಂಕ್ ಸಿನಿಮಾಗೆ ಅಂತ ಬಂದರೆ ಅಲ್ಲಿ ಹಲವಾರು ಜನ ಆ್ಯಕ್ಟರ್ಸ್ಗಳಿದ್ದಾರೆ, ಅಲ್ಲಿ ಹಲವಾರು ಜನ ಇದ್ದಾರೆ. ಆದರೆ ಟೆಲಿವಿಷನ್ ಆ್ಯಂಕರಿಂಗ್ ಅಂತ ಬಂದರೆ ಒಂದೇ ಸೂಪರ್ ಸ್ಟಾರ್ ಇರೋದು, ಅದು ಅನುಶ್ರೀ ಒಬ್ಬರೇ. ಸೊ ಆಗಿ ತರುಣ್ ಸರ್ ಹೇಳಿದ್ರು, ಆ್ಯಂಕರಿಂಗ್ ಮಾತ್ರ ಮಾಡು, ಬಾಯ್ ಬಾಯ್ ಸಿನಿಮಾ, ಬಾಯ್ ಡೈರೆಕ್ಟ್ರೆ. ಯಾಕೆ ಅಂದರೆ ಆ್ಯಂಕರಿಂಗು ಕಮ್ಮಿ ಅಂತನಾ, ಸಿನಿಮಾ ಹೆಚ್ಚು ಅಂತನಾ? ಆ್ಯಂಕರಿಂಗ್ ಕಮ್ಮಿನೇ ಅಲ್ಲ, ಮತ್ತೆ ಯಾಕೆ ಹೆಂಗೆ ಭೇದ ಭಾವ ಯಾಕೆ ಮಾಡ್ತಿದ್ದೀರಾ? ಇಲ್ಲೊಂದ್ ಕಡೆ ಸೂಪರ್ ಸ್ಟಾರ್ ಆಗಿದ್ರೆ ತಾನೆ, ಇನ್ನೊಂದ್ ಕಡೆ ಆಗ್ಬಾರ್ದು. ಬೇಡ ಬಿಡಿ, ಯಾಕೆ ಹೊಟ್ಟೆ ಬೇಡ ಬಿಡಿ, ಇದೊಂದನ್ನೇ ಹಾಕ್ಬಿಡ್ತಾರೆ. ಥ್ಯಾಂಕ್ ಯು ಡೈರೆಕ್ಟ್ರೆ, ನೇರವಾಗಿ ಬಹಳ ಇಂಪಾರ್ಟೆಂಟ್ ವಿಷಯನ ಹೇಳಿದ್ರೋದ್ರಿಂದ ಟಾಟಾ, ಗುಡ್ ಬೈ. ಮಹಾನಟಿ ಸೀಸನ್ 2 ಇದೆ. ಸಂತೋಷ್ ಶರ್ಮಾ ಹೇಳುವಾಗ ಕೂಡ ಹೇಳಿದಷ್ಟೇ, ಮಹಾನಟಿ ಬರ್ತಾ ಇದೆ, ನಟಿಯರು ನಮ್ಮ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಮಹಾನಟಿ ಏನಾದರೂ ಪ್ಲಾನ್ ಇದೆಯಾ ಅಂತ ಗೊತ್ತಿಲ್ಲ. ಝೀ ಪ್ಲಾನ್ ಮಾಡಿದ್ರು ಮಾಡ್ಬೋದೇನೋ ಬಹುಶಃ. ಬಟ್ ಅಗೇನ್ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಯು ನೀಡ್ ಆ್ಯಕ್ಟರ್. ಬೇಸಿಕಲಿ ಆ್ಯಕ್ಟರ್ಸ್ ಇಬ್ರು ಬೇಕು ಸಿನಿಮಾ ಅಂತಂದ್ರೆ. ದೇ ಆರ್ ದಿ ಫೇಸ್ ಆಫ್ ದಿ ಸಿನಿಮಾ. ಅದೇ ರೀತಿ ಟೆಕ್ನಿಷಿಯನ್ಸ್ಗಳಾದ್ರೂ ನಾವು ಹೆಂಗೋ ಒಂದು ಕಡೆ ಹುಡ್ಕೊಂಡು ಏನೋ ಮಾಡ್ತಿರ್ತೀವಿ. ಈ ಫೇಸಸ್ ಅಂತ ಇದ್ದಾಗ ಅದಕ್ಕೊಂದು ಟ್ರೈನಿಂಗ್ ಬೇಕು, ಅದಕ್ಕೊಂದು ಪ್ರಿಪ್ರೇಷನ್ ಬೇಕು. ಸೊ ಈ ಥರದೊಂದು ಕಾರ್ಯಕ್ರಮ ಅದಕ್ಕೆ ಪ್ರಿಪೇರ್ ಮಾಡಿ ಕಳಿಸೋದ್ರಿಂದ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಮಾಡೋದ್ರಿಂದ ಎರಡೂ ಮಾಡ್ಬೋದು. ಮಹಾನಟಿನೂ ಒಂದು ಕಡೆ ನಡೀತಾ ಇರ್ಬೋದು, ಒಂದು ಮಹಾನಟ ಅಂತ ಶುರು ಮಾಡೋದು ತಪ್ಪೇನಿಲ್ಲ ಅನ್ಸುತ್ತೆ. ಬಿಗ್ ಕಂಗ್ರ್ಯಾಚುಲೇಷನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ. ಹಾಗೂ ನಾನೊಂದು ಥ್ಯಾಂಕ್ ಯು ಹೇಳ್ತೀನಿ ಅವರೆಲ್ಲರಿಗೂ. ಯಾಕೆ ಅಂತಂದರೆ ನಾವು ಮನೆ ಕ್ರಿಕೆಟ್ ನೋಡ್ತಾ ಇದ್ರೆ ಬರೇ ಬೈಯೋರು ಅಮ್ಮ ಆಗಲಿ ಹೆಂಡತಿ ಆಗಲಿ ಯಾವಾಗಲೂ ಏನು ಬರೀ ಕ್ರಿಕೆಟ್ ನೋಡ್ತಾ ಇದ್ದೀರಾ ಅಂತ. ಈಗ ಹೆಣ್ಮಕ್ಳು ಕ್ರಿಕೆಟ್ ಆಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಜೊತೆ ಕೂತ್ಕೊಂಡು ಈ ಕ್ರಿಕೆಟ್ ಮೇಲೆ ಒಂದು ಇಂಟ್ರೆಸ್ಟ್ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಜೊತೆಗೆ ಥ್ಯಾಂಕ್ ಯು ಹೇಳ್ತೀನಿ. ಯು ಮೇಡ್ ಅಸ್ ಆಲ್ ವೆರಿ ಪ್ರೌಡ್, ವೆರಿ ಪ್ರೌಡ್.